ಹಾಯ್ ಹಲೋ ನಮಸ್ಕಾರ ಅಭಿಮಾನಿಗಳೇ, ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀವಿ. ನಿಮ್ಮ ಆಶೀರ್ವಾದದಿಂದ ನಾವು ಚೆನ್ನಾಗಿದ್ದೀವಿ. ಇವತ್ತು ಶುಕ್ರವಾರ ದಿನ ನಮ್ಮ ಮನೆಯೊಳಗೆ ನಿಮಗೆ ಗೊತ್ತದ ಪೂಜೆ ಎಲ್ಲ ನಮ್ಮ ಮನೆಯೊಳಗೆ ಭಾಳಷ್ಟೆಲ್ಲ ನಾವು ಮಾಡಿರ್ತೀವಿ. ಇವತ್ತು ನಮ್ಮ ಮನೆಯವರೇನ ಪೂಜೆ ಮಾಡೋರು ಅದಾರ. ಯಾಕಂದ್ರೆ ಇವತ್ತು ನಂದು ಮತ್ತು ನನ್ನ ಮಗಳ ಇಬ್ರದ್ದು ಡೇಟ್ ಆಗೈತಿ. ಅದ್ರ ಸಲುವಾಗಿ ನಮ್ಮ ಮನೆಯವರ ನಮ್ಮ ಸಲುವಾಗಿ ನಮ್ಮ ಅವರ ತಾಯಿ ಸಲುವಾಗಿ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ ನಾನು, ನೀವು ಲಾಗ್ ನೋಡ್ರಿ. ನಮ್ದು ಲಾಗ್ ನೋಡಾಕ ನಿಮ್ಗೆ ಭಾಳಷ್ಟು ನಮ್ಮ ಲಾಗ್ಗಳು ನೋಡಕ್ ಸಿಗ್ತದ. ಯಾವ ರೀತಿ ಎಲ್ಲರೂ ಒಬ್ರ ಸಲುವಾಗಿ ಒಬ್ರು ಯಾವ ರೀತಿ ತ್ಯಾಗ ಮಾಡ್ತಾರ, ಏನದ ಅಂದ್ರೆ ಒಬ್ರ ಸಲುವಾಗಿ ಒಬ್ರ ಬಂಧನ ಗಟ್ಟಿ ಇಟ್ಕೊಳಕ್ ಹೆಂಗ್ ಮಾಡ್ತಾರ, ಅದೆಲ್ಲಾನು ನೀವು ನೋಡಕ್ ಸಿಗ್ತೈತಿ. ಆಮೇಲೆ ನಾವು ಏನೇನ್ ಮಾಡ್ತೇವೆ ಮತ್ತೆ ಮೊದಲೇ ನಿಮ್ಗೆ ಹೇಳ್ಬೇಕಂದ್ರೆ ಮಗಂದು PG ತಯಾರಿ ಬರೀ 15 ದಿನ ಎಕ್ಸಾಮ್ ಉಳಿದೈತಿ. ಅದಕ್ಕೆ ನಾವು ಬೇಗನ ಸ್ವಲ್ಪ ಎಲ್ಲ ಕೆಲಸ ಮಾಡಿ ಕೆಲಸದವ್ರಿಗೆಲ್ಲ ಕಳ್ಸಿಕೊಡ್ತಾ ಇದೀವಿ. ನಾವು ಮತ್ತೆ ಕೆಲಸ ಮಾಡ್ಕೊತಾ ಇದೀವಿ. ಹೆಂಗ ಮೌನವಾಗಿ ನಾವೆಲ್ಲ ವಿಡಿಯೋ ಮಾಡ್ತೀವಿ, ನೀವೇ ನೋಡ್ರಂತೆ. ಮತ್ತೆ ಹೆಂಗ ಒಂದು PGದ ಹೆಂಗ ನೀವು ಎಕ್ಸಾಮ್ ತಯಾರಿ ಮಾಡ್ಕೊಳಕು, ಅದು ಯಾವ ರೀತಿ ಮಾಡ್ತೀವಿ ಅಂತ ಅದು ನೋಡಕ್ ಸಿಗ್ತೈತಿ ನಿಮಗೆ. ಮತ್ತೆ ಇವತ್ತಿನ ಬ್ಲಾಗ ನೋಡೋಣ ಎಲ್ಲರೂ ಬನ್ನಿ. ಥ್ಯಾಂಕ್ ಯು ಸಕ್ಕು, ಧನ್ಯವಾದ. ಅಭಿಮಾನಿಗಳೇ ಶುಭೋದಯ. ಇವತ್ತು ಶುಕ್ರವಾರ, ಶುಭ ದಿನ. ಮ್ಯಾನೇಜ್ಮೆಂಟ್ ಕೆಲಸ ಮಾಡ್ತಾರೆ. ಬರೀ ಚಿನ್ನು ದೀಪಾದು ಹಚ್ಚ ಬರ್ರಿ. ಶುಕ್ರವಾರ ಐತೆ ಬರ್ರಿ, ಆಮೇಲೆ ಮಾಡ್ರಂತೆ. ಎಲ್ಲಿ ಏನು ನೋಡೋಣ, ಆಮೇಲೆ ಕೇಳೋಣ. ಇಲ್ಲಿ ಬೇಕಾದ್ರೆ ಇಲ್ಲಿ ಬಗ್ಗೆ ಕೊಡಾಕ್ ಬರ್ತೈತೆ ಒಂದು. ಹಾಂ ಹೌದಾ, ಎಲ್ಲಿದೆ? ಹೌದಾ, ಸಾಕು ಬರ್ರಿ. ಯಜಮಾನ್ರು ಒಂದು ಇಲ್ಲಿ ಕೊಟ್ಟಾರ. ಈಗ ನಮ್ಮ ಮನೆಯವರಿಗೆ ದೀಪ ಹಚ್ಚಾಕ್ತಾರೆ. ಇವತ್ತು ದೀಪ ಹಚ್ಲಿ ಅವ್ರ ಸ್ಪೆಷಲ್ ದೋಸೆ. ಇವತ್ತು ಸ್ಪೆಷಲ್ ಇಡ್ಲಿ ಸಾರು ಮತ್ತು ಇಡ್ಲಿನೂ ನಡ್ದಾವಲ್ಲಿ. ಮತ್ತು ಇಲ್ಲಿ ನಮಗೆ ಚಟ್ನಿ ಅದ, ದೋಸೆ ಚಟ್ನಿ ಅದ. ಮೇಡಮ್ದು ಶಾಂಭವಿ ಡಬ್ಬ ಐತಿ. ಇವತ್ತು ಅದು ಡಬ್ಬ ಕಟ್ಟಿ ಕಳ್ಸೋಣ. ಇಲ್ಲಿ ಬ್ಯಾಳಿ ಸಾರು ಮಾಡಿದ್ದಾರೆ, ಅನ್ನ ಬಿಸಿ ಮಾಡಿದ್ದಾರೆ ರಾತ್ರಿದ. ನಿನ್ನೆ ತಂದಿದ್ದೆಲ್ಲ ಐಟಮ್ಸ್ ತಿನ್ನಾಕಿಟ್ಟಿದ್ದೀವಿ. ಇಲ್ಲಿ ಬಾಳೆಹಣ್ಣು, ಬೀರು ಎಲ್ಲ ಇದೆ ನೋಡಿ. ನಮ್ಮ ಅತ್ತೆಯವರು ಸ್ನಾನಕ್ಕೆ ಹೋಗಿದ್ದಾರೆ. ಈ ರೀತಿ ಬಕೆಟ್ ಮಾಡಿದ್ದೇವೆ. ಬಟ್ಟೆ ತುಳಿಯೋದಿದ್ರು ಹಾಕಿಡಾಕ. ಮತ್ತು ಇಲ್ಲಿ ನಿನ್ನೆ ರೇಷನ್ ಸಾಮಾನು ಎಲ್ಲ ತೆಗೆದು ಜಾಗ ಹಚ್ಚಿದ್ದೀನಿ. ಇದು ಎಲ್ಲ ಕೊಡ್ತೀನಿ ಅವ್ರಿಗೆ ಇಡಾಕಲ್ಲಿ. ಶಾಂಭವಿ ಯಾಕೆ ಇನ್ನೂ ಇದ್ದಿಲ್ಲ ನೋಡಿ, ಇನ್ನೂ ಮಲ್ಕೊಂಡ. ತಿಂಡಿ ಮಾಡ್ತಾಯಿದ್ದೀನಿ. ಈಗ ದೋಸೆ ಮತ್ತು ಚಟ್ನಿ ತೊಗೊಂಡಿದ್ದೀನಿ. ನಮ್ಮ ಮನೆಯವ್ರಿಗೆ ಇವತ್ತು ಕೆಲಸ ಹಚ್ಬಿಟ್ಟು ನಮ್ಮ ಮನೆಯವ್ರಿಗೆ ಮಾಡ್ತಾರೆ ಅದೆಲ್ಲ. ಹಾಯ್ ಶುಭೋದಯ. ಶುಕ್ರವಾರ ಟೈಮ್ ಎಷ್ಟಾಗಿತ್ತು ನೋಡಿ. ಅಲ್ಲಿ ಶುಕ್ರವಾರದ ಶುಭ ದಿನ. ಅಲ್ಲೇ ಎಣ್ಣೆ ಬಾಟಲ್ದಾಗ ಎಣ್ಣೆ ಐತಿ, ದೀಪ ಹಚ್ಚ್ರಿ. ಮತ್ತು ಉದ್ದಿನ ಕಡ್ಡಿ ಮತ್ತೆ 1-2 ಉದ್ದಿನ ಕಡ್ಡಿ ಕೊಡ್ಬೇಕು. ಬರ್ತಾರೆ ಈಗ ಅವ್ರು, ಗಂಟೆ ಬಾರಿಸ್ತಾರೆ. ಸಲ್ಮಾ ಮಸಾಜ್ ಮಾಡಿದ್ರು, ಅವ್ರು ಖುಷಿಯಾದರು. ಮತ್ತು ಬಿಸಿ ಬಿಸಿ ನೀರ್ಲೆ ಸ್ನಾನ ಮಾಡಕ್ಕೆ ಹೋಗ್ಯಾರ. ಆಮೇಲೆ ಮಾತಾಡ್ಲಿಲ್ಲ ಇವತ್ತೇನು, ಮಸಾಜ್ ಮಾಡುವಾಗ ಗಪ್ ಮಾಡ್ಕೊಂಡ್ರು. ते पानाचं पिशवी ते ठेव तिथं, आजीचं पानाचं पिशवी ते हे बघ त्याच्यावर ठेव. ते वयाप्रमाणे होत्या तसं ಮನೆಯವ್ರಿಗೆ ಇದು ಕೆಲಸ ಇಷ್ಟ ಆಗೋದಿಲ್ಲ. ಖರೆ ಅವ್ರ ಅಮ್ಮ ಸಲುವಾಗಿ ಮಾಡತ್ತಾರ. ಅವ್ರು ಇಂಥದ್ದು ಯಾವಾಗ ದೀಪ ಧೂಪ जरा शिजू दे. पाठीमागचं काढून सोड. ಕೆಲಸ ಮಾಡಿದ್ರು ಧನ್ಯವಾದ. ನಮ್ಮ ಮನೆಯವ್ರಿಗೆ ಭಾಳ ಫಸ್ಟ್ ಟೈಮ್ ಮಾಡ್ಯಾರ ಅವರು. ಮಗಳದು ಮತ್ತು ಅಮ್ಮನ ಹೆಂಡತಿದು ಹಿಂಗೆ ಡೇಟ್ ಆಗಂತಲೇ ನಮ್ಮ ಮನೆಯವರೆಲ್ಲ ಕೆಲಸ ಇವತ್ತು ಮಾಡ್ಯಾರ. ಮತ್ತು ಇವಾಗ 2 ಇಡ್ಲಿ ಕೊಟ್ಟಿದ್ದೀನಿ ತಿನ್ನಲಿ ಅಂತ ಹೇಳಿ. ಸುಲಭದ ನಾಷ್ಟ ಮಾಡ್ತೀವಿ. ಮನೆಗಳು ಎಷ್ಟು ಚಂದ ಬಿಸಿಲು ಬಿದ್ದೈತೆ ನೋಡಿ ಹೊರಗಡೆ. ಭಾಳ ಮಸ್ತ್ ಬಿಸಿಲು ಬಿದ್ದೈತಿ. ಚಲೋ ಅನಿಸ್ತಾ ಇದೆ ನೋಡೋಕೆ ಹೊರಗಡೆ. ಸ್ವಲ್ಪ ಬಿಸಿ ಬಿಸಿ ದೋಸೆ ನಡೆದಾಗ ದೋಸೆ ಭಾಳ ಇಷ್ಟ ಆಗ್ತೈತಿ. ಜಾಸ್ತಿ ಇಡ್ಲಿ ಹೋಗಿ ತಿನ್ನಲ್ಲ.
ಹೀಗೆ ರೆಡಿ ಇಟ್ಬಿಟ್ಟಿದ್ದೇವೆ ನಾವು. ಆಮೇಲೆ ಮತ್ತೆ ಅವ್ರಿಗೆ ಅನ್ನ ಬಿಸಿ ಬಿಸಿ ಮೆತ್ತಗೆ ಅನ್ನ ನಡೆದೈತಿ ಇಲ್ಲಿ. ಸ್ವಲ್ಪ ಅವ್ರಿಗೆ ಪಪ್ಪ ಇದ್ರು, ಪಪ್ಪಾನು ತಿಂತಿದ್ರು, ಮತ್ತು ಯಾಕೆ ತಿಂತಾರೆ ಅಂತ ಹೇಳಿ ಒಂದು ಸೈಡ್ ಇದನ್ನಾಗತ್ತೆ ಸ್ವಲ್ಪ ತೆಗಿಯ. ಎಷ್ಟು ಗಂಟೆ ತನಕ ಬರ್ತೀನಿ? सलमा बोलत बसू नका, तिचं बोलत बसू नका. सांगालो कशासाठी तरी लवकर पाठवून द्यालो तुम्हाला मी. पण हाफ स्वेटर ನೋಡೋಣ. ಮತ್ತೇನೋ ಬಂದ ಟಾಯ್ಲೆಟ್. ಹಾಂ ಚಲೋ ಆಗಿತ್ಲ ಇದು, ಚಲೋ ಆತವ. ಅದು ಅಪ್ಪು ಕಡೆನೇ ಇತ್ತು, ಅದು ಮೇಲೆ ಅದು ಅವ ಹಾಕೋತಿದ್ಲ ಯಾವಾಗ ಯಾವಾಗಾದ್ರು. ಟೈಮ್ 11 ಗಂಟೆ ಆಗ್ಲಿಕ್ಕೆ ಬಂದದ. ಆಮೇಲೆ ಅಪ್ಪನು ಮೇಲೆ ನಾನು ಹಿಂಗೆ ಬರ್ತಾನೆ ತಿಂಡಿ ಮಾಡೋಕೆ. ಆಮೇಲೆ ನಮ್ಮ ಅತ್ತೆಯವರು ಜೋರು ನಿದ್ದೆ ನಡೆದಿದೆ. ಔಷಧಿ ಹಾಕಿದ ಮೇಲೆ ಹಿಂಗೆ ಮಲ್ಕೊಂಡ್ಬಿಡ್ತಾರೆ ನೋಡಿ ಅವ್ರು. ಔಷಧಿ ಹಾಕಿ ಹಿಂಗೆ ಪಾಪ ಮಲಗಿಸ್ಬಿಡ್ತೇವೆ, ಮಲ್ಕೋತಾರ. ಅಪ್ಪನು ಮೇಲೆ ಅದಾನ ಬರ್ತಾನೆ ತಿಂಡಿ ಮಾಡೋಕೆ. ಆಮೇಲೆ ನಾವು ಎಕ್ಸಾಮ್ ಇದ್ದಾಗ ಶಾಂತ ಸಮಾಧಾನಲಿರ್ತೀವಿ, ಯಾರೂ ಗಲಾಟೆ ಮಾಡಲ್ಲ. ಕೆಲಸದವ್ರಿಗೂ ನಾ ಕಳಿಸ್ಕೊಟ್ಟೆ, ಯಾಕಂದ್ರೆ ನಂಗೆ ಗಲಾಟೆ ಮಾಡೋದು ಇದು ಮಾಡೋದು ಇಷ್ಟ ಆಗಲ್ಲ. ಆಮೇಲೆ ಅಪ್ಪಗೆ ಇಲ್ಲಿ ಇಡ್ಲಿ ಸಾರು ಇಟ್ಟಿದ್ದೀನಿ. ಆಮೇಲೆ ಇದ್ರೊಳಗೆ ಇಡ್ಲಿ ಅದಾವ, ಅವು ತಿನ್ನಕ್ಕೆ ಇಡ್ಲಿ ಈ ರೀತಿ ರೆಡಿ ಮಾಡಿ ಇಟ್ಟೇವಿ. ಮತ್ತು ಅವು ಬಂದು ಕೂಡಲೇ ಅವ್ಗೆ ನೀರು ಮತ್ತು ಇದು ಪ್ಲೇಟ್ ಎಲ್ಲ ರೆಡಿ ಇಡ್ತೇವೆ. ಅವು ಏನು ತಿಂತಾನೆ ನಾವು ಜಾಸ್ತಿ ಮಾತಾಡಲ್ಲ ನಾವು ಎಕ್ಸಾಮ್ ಒಳಗೆ ಅವನ ಜೊತೆ. ಯಾಕಂದ್ರೆ ನಾವು ಕಿರಿಕಿರಿ ಮಾಡಲ್ಲ. ನಾವು ದೊಡ್ಡ ಭಾಳ ಎಲ್ಲ ಮೆಹನತ್ ಮಾಡುವಂಥ ಅಭ್ಯಾಸ ಇರ್ತದೆ, ಇದು ಈಸಿ ಇಲ್ಲ. ಆಮೇಲೆ ಬೀನ್ಸ್ ಪಲ್ಯ ಮಾಡ್ಯಾರ ಈಗ ಬೆಳಿಗ್ಗೆ ತಿನ್ನೋಕೆ. ಮತ್ತು ಇಲ್ಲೆಲ್ಲ ಬೇಳೆ ಸಾರು ಅನ್ನ ಅದು ಐತಿ. ಆಮೇಲೆ ಚಪಾತಿ ಹಿಟ್ಟು ಇಷ್ಟ ಮಾಡ್ಕೊಂಡಿದ್ದೀನಿ. ಮತ್ತು ಶಂಭವ 1 ಗಂಟೆಗೆ ಬರ್ತಾ ಅಂತ ಬಿಸಿ ಬಿಸಿ ಚಪಾತಿ ಅಷ್ಟು ಮಾಡಿ ಕೊಟ್ಬಿಡ್ತೀನಿ ಎಲ್ಲರಿಗೂ. ಅದಕ್ಕೆ ಅವ್ರ ಕಡೆಯಿಂದ ಚಪಾತಿ ಅದು ಮಾಡ್ಕೊಲಿಲ್ಲ. ಯಾಕಂದ್ರೆ ಕೆಲಸದವ್ರು ಅಂದ್ರೆ ಗೊತ್ತದ ನಿಮ್ಗೆ, ಗಡ್ಬಡಿ ಮಾಡ್ಬೋದು, ಹುಯಿ ಮಾಡೋದು ಗಲಾಟೆ ಮಾಡೋದು ಮಾಡ್ತಾರಂತ ಹೇಳಿ ಸ್ವಲ್ಪ ಎಷ್ಟಾಗ್ತದೆ ಅಷ್ಟು ನಾನು ಮಾಡ್ಕೊಂಡು ಅವ್ರಿಗೆ ಕಳಿಸ್ಕೊಟ್ಬಿಡತ್ತೀನಿ. ಮತ್ತು ಮಾಡ್ಯಾರ ಎಷ್ಟು ಮಾಡ್ತಾರೆ ಮಾಡಲಿ, ಉಳ್ದಿದ್ದು ನಾವು ಮಾಡ್ಕೊಳಕ್ಕೆ ಬರ್ತಾಯಿದೆ ಅಂತ ಹೇಳಿ. ಮತ್ತು ನಾವು ರೇಷನ್ ಜೋಳ ಹಾಕಿದ್ದೀವಿ. ಬೆಳಿಗ್ಗೆ ಭಾಳ ಬೇಗ ಇದು ಕೂತಿಲ್ಲ, ಕೆಳಗೆ ಬಿಸಿನೀರು ಇರ್ತಾವೆ, ಕೆಳಗೆ ಸ್ನಾನ ಮಾಡಿಬಿಡ. ಬಿಸಿನೀರು ಕೆಳಗೆ ಇರ್ತಾವಲ್ಲ, ಮ್ಯಾಲೆ ಮಾಡಬೇಡ, ಭಾಳ ತಂಪಿರ್ತಾವೆ ನೀರು. ಟೈಮ್ ಆಯ್ತು ನೋಡಿ, 1:20 ಶಾಂಭವಿಗೆ ಬರೋ ಟೈಮ್ ಆಗೈತಿ. ನಮ್ಮ ಅತ್ತೆನೂ ಹಂಗೆ ರೆಸ್ಟ್ ಮಾಡ್ತಾ ಇದ್ದಾರಲ್ಲಿ. ನಾವು ಕನಸಿದ್ರು ಅಂದರೆ ಎದ್ದು ಬರ್ತಾರೆ. ಆಮೇಲೆ ಊಟಕ್ಕೆ ಎಬ್ಸೋನು ಯಜಮಾನ್ರು ಮೊಬೈಲ್ ನೋಡ್ಕೋತ, ಮತ್ತು ನಾನು ಸ್ವಲ್ಪ ಮಲ್ಕೊಂಡಿದ್ದೆ. ಅದಕ್ಕೆ ಅವರು ಯಾರು ಬಂದ್ರೇನು ನೋಡ್ಕೋತಿಲ್ಲಿ ಕೂತ್ಬಿಟ್ಟಿದ್ರಿ. ಹಿಂಗೆ ಯಾವ ರೀತಿ ಕಾಲು ಇಟ್ಕೊಂಡು ಕೂತಿದ್ದಾರೆ ನೋಡಿ, ತೆಗೆದ್ರು ನೋಡಿ ಕಾಲು. ಮತ್ತು ನಾವು ಬೀನ್ಸ್ ಪಲ್ಯ ಮಾಡಿರ್ತಿಲ್ಲಿ ಇವತ್ತು. ಮತ್ತು ಸ್ವಲ್ಪ ಇನ್ನೂ ಸ್ವಲ್ಪ ಬಾಯ್ಲ್ ಮಾಡೋಣಂತ ನೀರು ಐತೆ ಅದ್ರಾಗ. ಅವ್ರು ಹೇಳಿದರು ಅದೇ ಹಿಂಗೆ ಸ್ವಲ್ಪ ನೀರು ಐತೆ ಮೇಡಮ್ಮ ಅಂತ. ನಾ ಅದು ಅಡುಗೆ ನಮ್ಗೆ ಊಟಕ್ಕೆ ಮಾಡುವಾಗ ಚಪಾತಿ ಮಾಡುವಾಗ ನಾ ಸ್ವಲ್ಪ ನೀರು ಅಟ್ಟಿಸ್ತೇನೆ ಮತ್ತು ಮಾಡ್ಕೋತೇನೆ ತಗೋ ಅಂತ ಹೇಳಿದ್ದೆ. ಆಮೇಲೆ ಶಾಂಭವಿನೂ ಬರ್ತಾ ತಿಂತಾ ಇಷ್ಟ ಆಗ್ತೈತಿ. ನಮ್ಮ ಅತ್ತೆಯವರು ಕೊಡೋನು ಬಿಸಿ ಬಿಸಿ ಚಪಾತಿ ಮಾಡ್ಕೋತೇನೆ ನಾ ಪಟ್ನ. ಈಗ ಊಟಕ್ಕೆ ಎಲ್ಲರಿಗೂ ನೋಡಿ ಈ ರೀತಿ ಫಸ್ಟ್ ಟೈಮ್ ನಾವು ಈ ರೀತಿ ಮಾಡಿಟ್ಟೇವಿ. ಅವಾಗಿಂದ ಅವಾಗ ನಾವು ಮಾಡ್ಕೋತೀವಿ. ಕರಿ ಇವತ್ತು ನಾ ಹಂಗೆ ಮಾಡೀನಿ, ಸುಮ್ಮನೆ ಹಿಂಗೆ ಹೇಳಿದ್ದೆ ಅಲ್ಲ ಅವಾಗ, ಸುಮ್ಮನೆ ಇರಬೇಡ ಅಂಥೇಳಿ ಪಟ ಮಾಡ್ಕೊ. ಈ ಕಸದ ಗಾಡಿ ಈಗ ಬಂದದ ನೋಡಿ, ಇಷ್ಟು ಟೈಮ್ದಾಗ 1:30 ಟೈಮ್ದಾಗ ಬಂದದ. ಅದು ಇಟ್ಟಾರ ನಮ್ಮ ಮನೆಯವ್ರ. ಆಮೇಲೆ ಈ ರೀತಿ ನಾವು ಚಪಾತಿ ಮಾಡುವಾಗ ಈ ರೀತಿ ನೆಲದ ಮೇಲೆ ಮಾಡೋದು ಬಿಟ್ಟೇನು. ನಾ ಕೆಳಗೆ ಹಿಂಗೆ ಬಟ್ಟೆ ಒಂದು ಟವೆಲಿ ಒಂದು ಹಾಸ್ಕೊಂಡು ಇದ್ರ ಮೇಲೆ ಲಟ್ಟಿಸ್ತಾ ಇದ್ದೀನಿ ಚಪಾತಿ.
ಆಮೇಲೆ ಇದು ಸಾರು ಬಿಸಿ ಮಾಡಕ್ಕಿಟ್ಟೇನಿ, ಮತ್ತು ಇಲ್ಲಿ ನೀರು ಬಿಸಿ ಮಾಡಿಟ್ಟೇನಿ. ಹಿಂಗೆ ಒಂದೊಂದಾಗಿ ನಾ ಕೆಲಸ ಮಾಡ್ಕೊತಿರ್ತೇನೆ ಪಟ ಒಂದೇ ಕಡೆ ಮಾಡ್ಕೋತ ಕೊಡ್ರಲ್ಲ, ಅದಕ್ಕೆ ಪಟ್ಕೊಂಡು ಮೊದಲು ಚಪಾತಿ ಮುಗಿಸ್ಕೊತೇನೆ, ಆಮೇಲೆ ಸಿಗ್ತೇನೆ ನಿಮ್ಗೆ ಯಾವ ರೀತಿ ನಾ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ಅಡಿಗೆ ಬಿಸಿ ಚಪಾತಿ ನೋಡಿ, ಈ ರೀತಿ ಚಪಾತಿ ಮಾಡ್ತೇನೆ ನಾ ಬಿಸಿ ಎಲ್ಲರೂ ತಿನ್ನಾಕ. ನಮ್ಮ ಮನೆಯವ್ರು ಕೊಡ್ತೇನೆ, ಈಗ ನಮ್ಮ ಅತ್ತೆಯವ್ರಿಗೂ ಮಾಡಿಟ್ಟಿದ್ದೀನಿ. ಒಂದು ಚಪಾತಿ ಕೊಡ್ತೇವೆ ಮತ್ತು ಆಮೇಲೆ ಮತ್ತೊಂದು ಕೊಡ್ತೇವೆ ಅವರಿಗೆ. ಬೀನ್ಸ್ ಪಲ್ಯ ಮತ್ತು ಚಪಾತಿ. ಅಜ್ಜಿ ಹಾ ಅಜ್ಜಿ ಇಡ್ಲಿ ಮತ್ತು ಚಟ್ನಿ ತೊಗೊಂಡಿದ್ವಿ, ಸಾರು ತೊಗೊಂಡಿದ್ದೀವಿ ನೋಡಿ ತಿನ್ನಾಕ. ನಮ್ಮ ಅತ್ತೆಯವರು ಇಲ್ಲಿ ಊಟ ಮಾಡೋದ, ಬಿಸಿ ಚಪಾತಿ ಮಾಡಿಕೊಟ್ಟೇನಿ. ಮತ್ತು ಮನೆಯವರು ಇಲ್ಲಿ ಊಟ ಮಾಡತ್ತಾರ. ಶಾಂಭವಿಗೂ ಅಲ್ಲಿ ಕೂತ ನೋಡಿ ಊಟಕ್ಕೆ. ನಾ ಇಲ್ಲಿ ಕೂತ್ಕೊಲಿ ಅಂತ ಹೇಳಿ ಮಾಡಿ, ಮತ್ತು ಅಪ್ಪಗೆ ಆಮೇಲೆ ಕರಿತೀವಿ ಎಲ್ಲರಿಗೂ ಆದಮೇಲೆ. ಅಭಿಮಾನಿಗಳು ಆಯ್ತು ನೋಡಿ, ನಮ್ಮದು ಊಟ ಆಯ್ತು 2:30 ಎಲ್ಲ ಇಲ್ಲೆಲ್ಲ ತೆಗೆದಿಟ್ಟಿದ್ದೀನಿ ಊಟದೆಲ್ಲ ಏನೇನು. ಮತ್ತು ಇಲ್ಲಿ ಸುತ್ತ ತೊಳೆದಿಟ್ಟಿದ್ದೀವಿ. ಭಾಳ ನಾವು ಕೆಲಸದವ್ರ ಮೇಲೂ ಭಾಳ ಇದು ಮಾಡತ್ತಿಲ್ಲ ಈಗ. ಮತ್ತು ನಮ್ಮ ಅತ್ತೆಯವರು ಹೋಗಿ ತಲೆ ಕಟ್ಕೊಂಡು ಅಲ್ಲಿ ಕುಂತಾರೀಗ, ಮಲ್ಕೊಳ್ಳೋರು ಅವರು. ಆಮೇಲೆ ಅಪ್ಪಗೂ ಊಟಕ್ಕೆ ಕರಿಯೋನು, ಶಾಂಭವಿನೂ ಇಲ್ಲ ಅಭ್ಯಾಸ ಮಾಡತ್ತಾಳೆ. ಈ ರೀತಿ ಅಭ್ಯಾಸ ಹೋಗುತ್ತಿರ್ತಾಳೆ ಒಳಗೆ. ಆಮೇಲೆ ನಮ್ಮ ಮನೆಯವರು ಅಲ್ಲಿ ಒಳಗಡೆ ರೆಸ್ಟ್ ಮಾಡಕ್ಕೆ ಹೋಗ್ಯಾರ. ಈ ರೀತಿ ನಾವು ಮಾಡಿಬಿಟ್ಟಿರ್ತೀವಿ. ಅಭಿಮಾನಿಗಳೇ, ಚಾಯ್ ಟೈಮ್. ಶಾಂಭವಿಲಿ ಏನು ತಿನ್ನತ್ತ ನೋಡಿ, ಅವ್ರ ಫೇವ್ರೇಟ್. ಅವ್ರ ಅಜ್ಜಿ ಮುಚ್ಕೊಂತಂದು ಬಿಸ್ಕಿಟ್ ಕೊಡ್ತಾರೇನು. ಈಗ 2 ಕೊಟ್ಟೇವಿ, ಅದನ್ನು ತಂದು ಕೊಡೋರು. 6:30 ಆಗೈತಿ. ಮತ್ತೆ ಹಾಂ ಓಕೆ पप्पा काय मग ते आतलं बाहेरलं अद्या चहा ठेवलोय, हां चहा ठेवलोय हां आणि बिस्किट पण दिलोय. हां पोरांना पण ते खवा देऊन कसा हां खवा ते 2च आहेत. ह्याचं चॅट म्हणा हां हां ते घेतो बी घेतलो मी पण. आणि बिस्किट 2च ठेवलोय. हां आणि नेऊन देऊन कसा पोरा समला त्यांना पण नेऊन देऊन आलोय. हां तुम्ही ते केले मी पण घेतलो ते. आणि इकडे ನಂದು ಚಾಯ್ ರೆಡಿ ಅದ. ಜಾಸ್ತಿ ವಿಡಿಯೋ ಮಾಡೋಕ್ಕಾಗ್ತಿಲ್ಲ, ಸಾರಿ. ಯಾಕಂತಂದ್ರೆ ಮಗನ ಮ್ಯಾಗ ಎಕ್ಸಾಮ್ ಇದೆ, ಅದ್ರ ಸಲುವಾಗಿ ನಾ ಭಾಳ ವಿಡಿಯೋ ಮಾಡ್ತಾ ಇಲ್ಲ. ಎಷ್ಟಾಗ್ತದೆ ನನ್ನ ಕೈಯಿಂದ ಮಾಡ್ತೀನಿ. ಸ್ವಲ್ಪ ಎಕ್ಸಾಮ್ ಆಗೋ ಮಟ್ಟ ನಂಗೆ ಸ್ವಲ್ಪ ಟೈಮ್ ಕೊಡ್ರಿ. ಆಮೇಲೆ ಎಕ್ಸಾಮ್ ಆದಮೇಲೆ ಮತ್ತೆ ನಿಮ್ಗೆ ಭಾಳಷ್ಟೆಲ್ಲ ವಿಡಿಯೋಗಳು ಮಾಡಿಬಿಡ್ತೇವೆ ನಾವು. ಭಾಳ ಒಳ್ಳೆ ವಿಡಿಯೋಗಳು ಮಾಡೋರದೇವೆ ನಿಮ್ಮ ಸಲುವಾಗಿ. ಈಗ ಮತ್ತು ಎಕ್ಸಾಮ್ ತಯಾರಿ ಮಾಡ್ಕೊಳ್ಳೋದ್ರಾಗ ಅವಂಗೆ ನಮ್ಮಿಂದ ತ್ರಾಸ ಆಗಬಾರ್ದು ಅಂತ ಹೇಳಿ ನಾವು ಇದು ಮಾಡ್ಕೊಂಡೇವಿ. ಶಾಂಭವಿ ಏನು ಹೇಳ್ತೀವಿ ಅಭಿಮಾನಿಗಳಿಗೆ? ಎಕ್ಸಾಮ್ದು ಏನು ಮಾತಾಡ್ತಿ? ಎಕ್ಸಾಮ್ ಭಾಳ ಕಮ್ಮಿ ಟೈಮ್ ಉಳ್ದೈತಿ. ಅದಕ್ಕೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಿ. ಅವ್ರು ಯಾಕೆ ಮಾಡ್ತಾರೆ, ನಾವು ಓಕೆ. ಅದ್ರೊಳಗೆ ಯಜಮಾನ್ರಿಗೆ ಹಾಲು ಅದ್ರಾಗ ಐತೆ ನೋಡಿ, ಬಾದಾಮ್ ಅದು ಬಾ ಹೇಳ. ಇದು ಬೇರೆ ಇದೆ, ಇದು ಬೇರೆ ಇದೆ. 2 ಸಾಕಷ್ಟು ಬಂತು. ಆಯ್ತು. ಪೇರು ಅವು ತಿಂದು ಕೂತು ಹೌದು. ಆಯ್ತು ನೋಡಿ, ಅಭಿಮಾನಿಗಳು 9 ಆಗೈತಿ. ನಾನು ನಮ್ಮ ಅತ್ತೆಯವ್ರಿಗೆ ಮೊಟ್ಟೆ ಬಾಯ್ಲ್ ಮಾಡ್ತಾಯಿದ್ದೀನಿ. ಅವರು ಮಲ್ಕೊಳ್ಬೋ ಇದ್ರು, ಬಂದಾರೀಗ. ಅವ್ರಿಗೂ ಇವಸೋಣ ಊಟಕ್ಕೆ. ಯಜಮಾನ್ರಿ ಹೇಳ್ರಿ, ಇಲ್ಲ ಊಟ ಶಾಂಭವಿ ಇಲ್ಲೇ ಸ್ವೆಟ್ರ್ ಇಲ್ಲೇ ಇಟ್ಟಾಳ. ಮತ್ತು ನಾಳೆ ಹಾಕೊಳಕ್ಕೆ ಅಕ್ಕಿನ ಜಾಗ ಹೋಗಿ ಇಟ್ಬಿಡ್ರಿ. ನಿಮ್ಮ ಕಡೆ ಇಟ್ಕೊಂತ ಕೊಟ್ಲ ಕರೆ ಹಂಗೆ. अत्या चला जेवूया, जेवायला चला, टाइम झाला की या जेव. ಪಾಪ ಟೈಮ್ ಗೊತ್ತಾಗಲ್ಲ, ಏನಿಲ್ಲ. 9 ಆಗೈತಿ, ಇನ್ನೂ ಟೈಮ್ ಐತಿ, ಇನ್ನೂ ಅನ್ನತ್ತಾರ. ಏನು ಮಾಡ್ತೀರಾ, ಹಿಂಗೆ ಮಾಡ್ತಾರೆ ನೋಡಿ. ನನಗೆ ಈಗಾಗಲೇ ನೋಡ್ಕೊಂಬಂದಿದ್ದೀರಾ ವಿಡಿಯೋ ನೀವು. ಮತ್ತು ಇವತ್ತು ಹಿರಿ ಜೀವಗಳ ಮನೆಯೊಳಗೆ ಎಲ್ಲರೂ ಸೈಲೆಂಟಾಗಿ ಕೂತೇವಿ, ಜಾಸ್ತಿ ಮಾತಾಡೋದಿಲ್ಲ. ಅಪ್ಪನ ಎಕ್ಸಾಮ್ ಸಲುವಾಗಿ ನಂದು ಡೇಟ್ ಅದು ಆಗಿತ್ತಾನಂತಲೇ ಸ್ವಲ್ಪ ಆರಾಮ್ ರೆಸ್ಟ್ ಮಾಡಿದೆ. ಆಮೇಲೆ ಈ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದಾವೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡೋಕೆ ಮರೆಯೋಕೆ ಹೋಗ್ಬೇಡ್ರಿ. ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆ ಮನೆಯಿಂದ ಭಾಳ ಧನ್ಯವಾದ.
ಆಮೇಲೆ ಎಲ್ಲರೂ ಭಾಳ ಕಾಳಜಿ ಮಾಡ್ತಾ ಇದ್ದೀರಾ, ಹೇಳ್ತಾ ಇದ್ದೀರಾ ಆರೋಗ್ಯದ ಕಡೆ ಕಾಳಜಿ ತಗೊಳ್ರಿ ಅಂತ ಹೇಳಿ. ಆರೋಗ್ಯದ ಕಡೆಯಿಂದ ಕಾಳಜಿ ತಗೋತೀನಿ. ಸ್ವಲ್ಪ ಅಪ್ಪಂದು ಎಕ್ಸಾಮ್ ಐತಿ, ಅದೆಲ್ಲ ಆಗಲಿ, ನನ್ನ ಆರೋಗ್ಯನೂ ಇದು ಮಾಡ್ಕೋತೀನಿ. ಇನ್ನೊಂದು 15 ದಿನ ಐತಿ, ಎಷ್ಟಾಗ್ತದೆ ಅಷ್ಟು ಅವ್ನ ಸಲ ಬೇಗ ಹೇಳೋದು, ಬೆಳಿಗ್ಗೆ ಬೇಗ ಎಬ್ಸೋದು ಅದೆಲ್ಲ ನಾ ಮಾಡ್ಬೇಕಾಗ್ತೈತಿ. ಅದೊಂದು ನನ್ನ ಜವಾಬ್ದಾರಿ ಐತಿ, ಅದೆಲ್ಲ ನಿಭಾಯಿಸ್ಕೊತೀನಿ. ಆಮೇಲೆ ನನ್ನ ಆರೋಗ್ಯನ ನೋಡತ್ತೇನೆ, ಯಾಕಂದ್ರೆ ನನ್ನ ಆರೋಗ್ಯ 2 ಜನ ಮನೆಗೆ ಡಾಕ್ಟರ್ ಇರಬೇಕಾದ್ರೆ ಮತ್ತು ಆರೋಗ್ಯ ಏನ್ರಿ ನೋಡ್ಕೋಬೇಕಲ್ಲ. ಈ ವಿಡಿಯೋ ನೋಡಿ ಸಲುವಾಗಿ ಧನ್ಯವಾದ ನೋಡ್ರಿ.